ನೀನ್ ಕಾಣಿಸ್ತಿದ್ದಿ. ಹಾಯ್ ಧೀರಜ್. ಧೀರಜ್ ಯಾವತ್ತಿದ್ರಲ್ಲ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ನಮ್ಮ ಇವತ್ತಿನ ಪಯಣ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ನಮ್ಮಣ್ಣ ವಿಡಿಯೋ ಮುಂದೆ ಭಾರಿ ಡಿಸೆಂಟ್. ಸೊ ನಾವು ತಿಂಡಿ ಎಲ್ಲ ತಿನ್ಕೊಂಡು ಫಸ್ಟ್ ಹೋಗಿದ್ದು ಕಬ್ಬಾಳಮ್ಮನ ದೇವಸ್ಥಾನ. ಅದಿರೋದು ಕನಕಾಪುರದಲ್ಲಿ. ನಾನು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇದ್ದದ್ದು. ಸೊ ನನಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ದೇವಿ ಅಂದರೆ ತುಂಬಾ ಇಷ್ಟ ನನಗೆ. ಯಾಕೆ ಅಂದರೆ ನಮ್ಮಮ್ಮ ಯಾವಾಗಲೂ ಹೇಳ್ತಾಳೆ, ಏನೇ ಕಷ್ಟ ಬರಲಿ ಜೀವನದಲ್ಲಿ ದೇವಿ ಅಂತೂ ನಮ್ಮ ಕೈ ಹಿಡಿತಾಳೆ, ನಮ್ಮ ಜೊತೆ ಯಾವಾಗಲೂ ಇರ್ತಾಳೆ ಅಂತ. ನೋಡಿ ಅವಳನ್ನ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ. ನಮಗೆ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸುತ್ತಮುತ್ತಲು ಸ್ವಲ್ಪ ದೇವಸ್ಥಾನಗಳಿದ್ವು, ಅದನ್ನೆಲ್ಲ ನೋಡಿಕೊಂಡು ಅಲ್ಲೇ ಕೋತಿ ಆಮೇಲೆ ಹಸು ಎಲ್ಲನೂ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಮತ್ತೆ ಹೊರಟಿದ್ದು ನಾವು ಮಲೆ ಮಹದೇಶ್ವರನ ಬೆಟ್ಟಕ್ಕೆ. ಹೋಗ್ತಾನೆ ಎಲ್ಲರಿಗೂ ತುಂಬ ಎಕ್ಸೈಟ್ಮೆಂಟ್ ಇತ್ತು. ನೋಡಿ ಅಲ್ಲಿ ಕಾಣಿಸಿದ್ರಲ್ಲ ನಮ್ಮ ದೇವರು. ಈ ಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡೋಕ್ಕೆ ಕೂಡ ಯೋಗ್ಯತೆ ಎರಡೂ ಬೇಕು. ದೇವರು ಕರೆಸ್ಕೊಂಡಾಗ ಮಾತ್ರನೇ ನಾವು ದೇವ್ರ ಹತ್ರ ಹೋಗೋಕ್ಕಾಗೋದು ಮತ್ತು ಅವ್ರ ದರ್ಶನ ಮಾಡೋಕ್ಕಾಗೋದು ಅಲ್ವಾ, ಏನಂತೀರಾ? ನೆಕ್ಸ್ಟು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದಂಥದ್ದು ಸಫಾರಿಗೆ. ಎಲ್ಲಿ ಬಂದಿದ್ಯಾ? ಓಹೋ ಸೂಪರ್. ಹುಲಿ ಸಿಗತ್ತಾ? ಓಕೆ ಓಕೆ. ಪಾಪ ಹುಲಿ ನೋಡಕ್ ಬಂದ್ರಾ? ಹೆಬ್ಬುಲಿ ಹುಲಿ ನೋಡಕ್ ಬಂದಿದ್ದು. ಹುಲಿ ಸಿಗತ್ತೆ ಅನ್ನೋ ಎಕ್ಸೈಟ್ಮೆಂಟು, ಭಯ ಎಲ್ಲದರಲ್ಲೂ ಒಂದು ಜೀಪ್ ಹತ್ಕೊಂಡು ನಾವು 11 ಜನ ಹೊರಟ್ವಿ. ಜೀಪು ಚೆನ್ನಾಗಿತ್ತು, ಎಲ್ಲನೂ ಚೆನ್ನಾಗಿತ್ತು. ಆದರೆ ಅಲ್ಲಿ ಹುಲಿ ಸಿಗತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ. ವೆದರ್ ಚೆನ್ನಾಗಿತ್ತು, ಅಲ್ಲೊಂದು ಸ್ವಲ್ಪ ಮಳೆನೂ ಬರ್ತಾಯಿತ್ತು. ಸಿಕ್ಕದ ನೋಡಿ ಗಜರಾಜ ಹೆಂಗೆ ಎದುರಿಸ್ದ ಗೊತ್ತಾ? ಹುಲಿ ಸಿಗತ್ತೆ ಅಂತ ಹೋಗಿದ್ವಿ, ಬಟ್ ಈ ಒಂಟಿ ಸಲಗ ನೋಡಿ ನಮಗಂತೂ ಇಷ್ಟು ಭಯ ಆಗೋಯ್ತು. ಆಚೆ ತಿರ್ಕೊಂಡಿದ್ದು ಈಚೆ ತಿರುಗಿ ನಮ್ಮನ್ನು ಹೋಗ್ತೀಯಾ ಇಲ್ವಾ ಅಂತ ವಾರ್ನ್ ಮಾಡಿ ಕಳಿಸಿತ್ತು. ಅಲ್ಲಿ ಗ್ರಾಚಾರಕ್ಕೆ ಬೇರೆ ನಾನು ಓಪನ್ ಜೀಪಲ್ಲಿ ಅದ್ರ ಸೈಡಲ್ಲೇ ಕೂತಿದ್ದೆ. ತುಂಬ ಏನು ಡಿಸ್ಟೆನ್ಸ್ ಇರಲಿಲ್ಲ. ಅದು ನೋಡಿ 4 ಹೆಜ್ಜೆ ಇಟ್ಟರೆ ನನ್ನ ಪಕ್ಕನೇ ಬರೋದು. ನಮ್ಮ ಅಣ್ಣಂಗಂತೂ ಅಲ್ಲಿ ಗಣಪತಿನ ಕರೆಯೋದಾ ಆಂಜನೇಯನ ಕರೆಯೋದಾ ಅಂತ ಕನ್ಫ್ಯೂಷನ್ ಆಗೋಗಿತ್ತು. ನೋಡಿ ಹೆಂಗೆ ಬೇಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ನಮ್ಮ ಮನೆ ಕಡೆಗೆ. ಕತ್ಲೆ ಆಗಿತ್ತು ಮತ್ತು ನಮಗೆ ಹಸಿವೆ ಕೂಡ ಆಗಿತ್ತು. ಎಲ್ಲರೂ ಎಂಜಾಯ್ ಮಾಡಿಕೊಂಡು ಸಾರಿಗಮಪ ಆಡಿಕೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಬಂದ್ವಿ ನಮ್ಮ ಪಾಕಶಾಲೆಗೆ. ಇದು ಹೊಸದಾಗಿರೋದಂತೆ. ಸೊ ನೋಡೋಣ ಹೆಂಗಿರುತ್ತೆ ಟೇಸ್ಟು ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇದಾಗಿತ್ತು ನಮ್ಮ ಇವತ್ತಿನ ದಿನ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿರಿ ಅಂತ ಹೇಳ್ತಾ ನನ್ನ ಈ ಮಿನಿ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ನಾಳೆ ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.